ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ 7th ವೆಯ್ಟ್ ಲಾಸ್ ಚಾಲೆಂಜ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಕೂಡ ನನ್ನ ವೆಯ್ಟ್ ಲಾಸ್ ಜರ್ನಿ ಹೇಗಿತ್ತು, ಇವತ್ತಿನ ದಿನ ಹೇಗೆಲ್ಲ ಹೋಯಿತು ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ. ಸೊ ಯಾರು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ, ನಿಮಗೂ ಒಂದು ಐಡಿಯಾ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರ್ರಿ ನನ್ನ ಚಾನಲ್ಗೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ. ಯಾರಿಗಾದರೂ ಫೇಸ್ ಆಯಿಲ್ ಬೇಕಿದ್ರೆ ಸೊ ನನಗೆ ಕಮೆಂಟ್ ಮಾಡಿ, ಫೇಸ್ ಆಯಿಲ್ನ ಕಳಿಸ್ಕೊಡ್ತೀನಿ. ಸೊ ಆರ್ಡರ್ ಕೂಡ ಮಾಡ್ಬೋದು. ನೀವು ಕಮೆಂಟ್ ಹಾಕಿದರೆ ನಾನು ನಿಮಗೆ ಕನೆಕ್ಟ್ ಆಗ್ತೀನಿ. ನಾನು ಹೇಗೆ ನಿಮಗೆ ಅಡ್ರೆಸ್ ಎಲ್ಲ ಕಳಿಸ್ಬೇಕು ಅಂತ ಹೇಳ್ತೀನಿ. ಫೇಸ್ ಆಯಿಲ್ ಬೇಕಿದ್ದವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ಈಗ ವಿಡಿಯೋನ ನೋಡ್ಕೊಂಬನ್ನಿ. ಇವತ್ತಿನ ದಿನ ಹೇಗೋಯ್ತು, ಹೇಗೆಲ್ಲ ಆಯಿತು ಅಂಥೇಳಿ ವಿಡಿಯೋನ ನೋಡ್ಕೊಂಬನ್ನಿ. ಬೆಳಗ್ಗೆ 6 ಗಂಟೆಗೆ ನನ್ನ ಆ್ಯಸ್ ಯೂಶುವಲ್ ರುಟೀನು ಎಕ್ಸಸೈಸನ್ನು ಮಾಡಿದೆ. ಒಂದು ಹಾಫ್ ಆನ್ ಅವರ್ ಅಷ್ಟು ಎಕ್ಸಸೈಸ್ ಮಾಡಲೇಬೇಕು. ಇನ್ನೂ ಜಾಸ್ತಿ ಮಾಡಿದರೂ ಒಳ್ಳೆಯದೇ, ಬಟ್ ಆಗಲ್ಲ ಅಷ್ಟು. ಅದಾದ ನಂತರ ಒಂದು ಡಿಟಾಕ್ಸ್ ವಾಟರ್ನ ತಗೊಳ್ತಾ ಇದ್ದೀನಿ. ಸೊ ಇದು ಎವ್ರಿ ಡೇ ಯಾವುದಾದ್ರೂ ನೀವು ಅಟ್ಲೀಸ್ಟ್ ವಾಮ್ ವಾಟರ್ ಆದರೂ ಕುಡಿಲೇಬೇಕು. ಎಕ್ಸಸೈಸ್ ಆದ ತಕ್ಷಣ ಕುಡಿಬಾರ್ದು, ಸ್ವಲ್ಪ ಗ್ಯಾಪ್ ಕೊಟ್ಟು ಒಂದು 10 ನಿಮಿಷ ಆದಮೇಲೆ ಕುಡಿಬೇಕು. ಈಗ ನನ್ನ ಡಿಟಾಕ್ಸ್ ವಾಟರ್ ಆಯಿತು. ಇವತ್ತು ಅಂಬೇಡ್ಕರ್ ಜಯಂತಿ ಇರೋದ್ರಿಂದ ಸ್ಕೂಲಿಗೆ ಹೋಗ್ತಾ ಇದ್ದೀನಿ. ಜಸ್ಟ್ ಡಿಟಾಕ್ಸ್ ವಾಟರ್ ಕುಡಿದ್ಬಿಟ್ಟು ಹೋಗ್ತಾ ಇದ್ದೀನಿ. ಏನು ಬ್ರೇಕ್ಫಾಸ್ಟ್ ಮಾಡ್ತಾ ಇಲ್ಲ, ಬೇಗನೆ ಬರ್ತೀವಿ ಅಂಥೇಳಿ. ಸೊ ಸ್ಕೂಲಿಗೆ ಹೋಗಿ ಬಂದು ಈಗ ನನ್ನ ಬ್ರೇಕ್ಫಾಸ್ಟ್ನ ಮಾಡಬೇಕು. ಸೊ ಬ್ರೇಕ್ಫಾಸ್ಟ್ಗೆ ಎಗ್ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಗಂಜಿ ಕೂಡ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಈಗ ನನ್ನ ಬ್ರೇಕ್ಫಾಸ್ಟ್ ಟೈಮ್. 7 ಗಂಟೆಗೆ ಡಿಟಾಕ್ಸ್ ವಾಟರ್ ಕುಡಿದಾದ್ಮೇಲೆ ನಾನು ಇವತ್ತು ಸ್ವಲ್ಪ ಬ್ರೇಕ್ಫಾಸ್ಟ್ನ ಲೇಟಾಗಿ ಮಾಡ್ತಾಯಿದ್ದೀನಿ. ಬಿಕಾಸ್ ಸ್ಕೂಲ್ಗೆ ಹೋಗಿದ್ದೆ, ಸೊ ಬಂದಿದ್ದೆ ಲೇಟು. 10 ಗಂಟೆಗೆ ನನ್ನ ಬ್ರೇಕ್ಫಾಸ್ಟ್ನ ತಗೊಳ್ತಾ ಇದ್ದೀನಿ. ಎಗ್ ಫ್ರೈಡ್ ರೈಸ್, ರಾಗಿ ಗಂಜಿ ಮತ್ತು ಸೀಡ್ಸು, ಆರೆಂಜು ನನ್ನ ಬ್ರೇಕ್ಫಾಸ್ಟ್ ಆಗಿತ್ತು. ಸೊ ಈಗ ಬ್ರೇಕ್ಫಾಸ್ಟನ್ನು ತಿಂದ್ಕೊಂಡು ಅದಾದ ನಂತರ ನನ್ನ ಮಿಕ್ಕಿರುವಂಥ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತೀನಿ. ಮನೆ ಕೆಲಸ ಎಲ್ಲ ಮಾಡ್ಕೊಂಡಾದಮೇಲೆ ನನ್ನ ಮತ್ತೆ ಲಂಚ್ಗೆ ಏನು ಬೇಕು ಅದನ್ನು ಪ್ರಿಪೇರ್ ಮಾಡಿಕೊಂಡು ಲಂಚ್ ಮಾಡೋಣ ಅಂಥೇಳಿ. ಸೊ ಲಂಚ್ಗೆ ಸಿಂಪಲ್ಲಾಗಿ ತಿಳಿ ಮಜ್ಜಿಗೆ, ಅನ್ನ, ಸಾಂಬಾರು, ಸಲಾಡ್, ಸೌತೆಕಾಯಿನ ತಗೊಂಡಿದ್ದೀನಿ. ನನ್ನ ಕೈ ನೋವು ಇನ್ನೂ ಕಮ್ಮಿ ಆಗಿಲ್ಲ, ಚಪಾತಿ ಎಲ್ಲ ಮಾಡೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಲಂಚನ್ನ ಮುಗಿಸ್ಕೊಂಡೆ. ರೈಸ್ ಪೋರ್ಷನ್ನ ಕಮ್ಮಿ ತೊಗೊಂಡೆ, ಯಾಕಂದರೆ ಬೆಳಗ್ಗೆನೂ ನಾನು ರೈಸ್ನ ತಿಂದಿದ್ದೆ ಆ್ಯಂಡ್ ಮಧ್ಯಾಹ್ನಕ್ಕೂ ಕೂಡ ರೈಸ್ ತಿಂತಾ ಇರೋದ್ರಿಂದ ಸೊ ರೈಸ್ ಪೋರ್ಷನ್ನ ಆದಷ್ಟು ಕಮ್ಮಿ ಮಾಡಿಕೊಂಡು ಕ್ವಾಂಟಿಟಿ ಕಮ್ಮಿ ತೊಗೊಂಡು ಸಲಾಡ್ ಮತ್ತು ಫ್ರೂಟ್ಸ್ನ ಜಾಸ್ತಿ ತೊಗೊಂಡು, ಮಜ್ಜಿಗೆ ಈ ಥರದ್ದು ಜಾಸ್ತಿ ತೊಗೊಂಡೆ. ಸಂಜೆ ಸ್ನ್ಯಾಕ್ಸ್ಗೆ ಸ್ವಲ್ಪ ಬೇಲ್ಪುರಿ ತಗೊಂಡೆ. ಬೇಲ್ಪುರಿಯಲ್ಲಿ ಸೌತೆಕಾಯಿ, ಕ್ಯಾರೆಟ್ ಎಲ್ಲ ಹಾಕಿರೋದ್ರಿಂದ ಸೊ ಇಟ್ಸ್ ಗುಡ್, ನಾಟ್ ಬ್ಯಾಡ್, ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಸೊ ಸ್ವಲ್ಪ ಹೊತ್ತು ಬೇಲ್ಪುರಿ ಎಲ್ಲ ತಿಂದಾದಮೇಲೆ ಮತ್ತೆ ವಾಕ್ ಮಾಡಿದೆ. ಒಂದಷ್ಟು ಟೈಮ್ ವಾಕ್ ಮಾಡಬೇಕು. ತಿಂದಾದಮೇಲೆ ಒಂದು 10 ನಿಮಿಷ ವಾಕಿಂಗ್ ಮಾಡೋದು ಒಳ್ಳೆಯ ಅಭ್ಯಾಸ. ಮನೆಯಲ್ಲೇ ಮಾಡಿ, ನೀವೇನು ಆಚೆನೇ ಹೋಗಿ ಮಾಡಬೇಕಂತಲ್ಲ. ಬಟ್ ಯಾವುದೇ ಒಂದು ಮೀಲ್ ತೊಗೊಂಡಾಗ ನಾವು ಒಂದು 10 ನಿಮಿಷ ಸುಮ್ಮನೆ ಓಡಾಡ್ತಾ ಇರಬೇಕು, ಕೂತಲ್ಲೇ ಕೂತ್ಕೋಬಾರ್ದು. ಅದಾದ ನಂತರ ನನ್ನ ರಾತ್ರಿ ಊಟ ತುಂಬ ಲೈಟಾಗಿ ಕ್ಯಾರೆಟ್ ಮತ್ತು ಆರೆಂಜ್ ಎರಡನ್ನೂ ಮಿಕ್ಸ್ ಮಾಡಿ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿಯ ಹಾಲು, ಸಕ್ಕರೆ ಏನು ಹಾಕಿಲ್ಲ. ಜಸ್ಟ್ ಕ್ಯಾರೆಟು ಮತ್ತು ಆರೆಂಜನ್ನ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಶೋಧಿಸ್ಕೊಂಡು ಕುಡಿತಾ ಇದ್ದೀನಿ. ಸೊ ಇದು ನನ್ನ ರಾತ್ರಿ ಊಟ ಆಗಿತ್ತು. ಯಾಕಂದರೆ ಬೆಳಗ್ಗೆ ರೈಸ್, ಮಧ್ಯಾಹ್ನ ರೈಸ್ ಮತ್ತು ರಾತ್ರಿಗೂ ರೈಸ್ ತಿಂದರೆ ವೆಯ್ಟ್ ಲಾಸ್ಗೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಈ ಥರ ಲಿಕ್ವಿಡ್ ಥರ ತಗೊಳ್ಳೋಣ ಅಂಥೇಳಿ ಈ ಒಂದು ಜ್ಯೂಸು ಸಖತ್ತಾಗಿತ್ತು. ಟ್ರೈ ಮಾಡಿ ಜ್ಯೂಸನ್ನ. ಇಲ್ಲ ಬರೀ ಕ್ಯಾರೆಟಲ್ಲೇ ಮಾಡ್ಕೊಳ್ಳಿ, ಇಲ್ಲ ಆರೆಂಜ್ ಮಾಡ್ಕೊಳ್ಳಿ, ಇಲ್ಲ ಎರಡು ಮಿಕ್ಸ್ ಕೂಡ ಮಾಡ್ಬೋದು. ಸೂಪರ್ ಆದಂಥ ಜ್ಯೂಸನ್ನ ನನ್ನ ಒಂದು ಡಿನ್ನರ್ಗೆ ಮುಗಿಸ್ಕೊಂಡೆ. ಚೆನ್ನಾಗಿತ್ತು, ಟ್ರೈ ಮಾಡ್ಬೋದು. ಸ್ವಲ್ಪ ಒನ್ ಡೇ ಕಷ್ಟ ಆಗುತ್ತೆ ಕುಡಿಯುವಾಗ, ಅಭ್ಯಾಸ ಆದರೆ ಇಟ್ಸ್ ಗುಡ್ ಅಂತ ಅನಿಸುತ್ತೆ. ಹೆಲ್ತ್ಗೆ ಸಖತ್ ಬೆನಿಫಿಟ್ ಇದೆ. ಆರೆಂಜ್ ಸಿಟ್ರಿಕ್ ಫುಡ್ಡು ಮತ್ತು ಕ್ಯಾರೆಟ್ ಕಣ್ಣಿಗೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಈ ಥರದ ಒಂದು ಜ್ಯೂಸು, ಲಿಕ್ವಿಡು, ಸೂಪು ಈ ಥರ ತೊಗೋಬೋದು. ಆ್ಯಸ್ ಯೂಶುವಲ್ ನನ್ನ ವೆಯ್ಟ್ ಲಾಸ್ ಡ್ರಿಂಕ್, ಯಾರೋ ಇವತ್ತು ಕಮೆಂಟಲ್ಲಿ ಕೇಳಿದ್ರಿ ವೆಯ್ಟ್ ಲಾಸ್ ಡ್ರಿಂಕ್ ಪೌಡ್ರ್ ಹೇಗೆ ಮಾಡೋದು ಅಂತ. ಅದಕ್ಕೆ ಸಪ್ರೇಟ್ ವೀಡಿಯೋನೇ ಮಾಡಿದ್ದೀನಿ, ಹೇಗೆ ವೆಯ್ಟ್ ಲಾಸ್ ಡ್ರಿಂಕ್ ಪೌಡ್ರ್ ಮಾಡೋದು ಅಂಥೇಳಿ. ಚೆಕ್ ಮಾಡಿ. ಒಂದು ವೇಳೆ ಸಿಗಲಿಲ್ಲ ಅಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ ಸಿಂಪಲ್ಲಾಗಿ ಮಾಡೋವಂಥದ್ದು ಹೇಗೆ ಮಾಡಬೇಕು ಅಂತ ಆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಸೊ ನೀವು ಅದನ್ನು ನೋಡಿಕೊಂಡು ನೀವು ಕೂಡ ಟ್ರೈ ಮಾಡ್ಬೋದು. ಸೊ ಈ ವೆಯ್ಟ್ ಲಾಸ್ ಡ್ರಿಂಕ್ ತುಂಬಾ ಹೆಲ್ಪ್ ಮಾಡುತ್ತೆ ಡೈಜೆಷನ್ಗಂತೂ, ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ಇಟ್ಸ್ ವೆರಿ ಗುಡ್ ಅಂತ ಹೇಳ್ಬೋದು. ಹೀಗಿತ್ತು ನನ್ನ ಡೇ 7th ವೆಯ್ಟ್ ಲಾಸ್ ಚಾಲೆಂಜ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ಡೇ 8 ವೆಯ್ಟ್ ಲಾಸ್ ಚಾಲೆಂಜಲ್ಲಿ.
ಇವತ್ತಿನ ಒಂದು ವಿಡಿಯೋ ನೋಡಿದ್ದೀರಾ, ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ನಾನು ಸಿಗ್ತೀನಿ ಡೇ 8 ವೆಯ್ಟ್ ಲಾಸ್ ಚಾಲೆಂಜಲ್ಲಿ. ಅಲ್ಲಿವರೆಗೂ ನಮಸ್ಕಾರ.